ತುಳಸಿ ಗಿಡಕ್ಕೆ ಈ ದಿನ ನೀರೆರೆದರೆ ಲಕ್ಷ್ಮೀ ದೇವಿಯ ಉಪವಾಸಕ್ಕೆ ಉಂಟಾಗಲಿದೆ ಭಂಗ. ತುಳಸಿ ಪೂಜೆಗೆ ಸೂಕ್ತ ಸಮಯವೇನು? ತುಳಸಿ ಗಿಡ ಹಿಂದೂಗಳಿಗೆ ಬಹಳ ಪವಿತ್ರವಾದದ್ದು. ತುಳಸಿ ಪೂಜೆ ಮಾಡುವುದು, ನೀರೆರೆಯುವ ವಿಚಾರದಲ್ಲಿ ಸಾಕಷ್ಟು ಶಾಸ್ತ್ರ ಸಂಪ್ರದಾಯಗಳಿವೆ. ಯಾವ ದಿನ ತುಳಸಿ ಗಿಡಕ್ಕೆ ನೀರೆರೆಯಬೇಕು, ಯಾವ ಲೋಹದಿಂದ ತಯಾರಿಸಿದ ಪಾತ್ರೆಯನ್ನು ತುಳಸಿ ಪೂಜೆಗೆ ಬಳಸಬೇಕು ಎನ್ನುವುದು ನಮಗೆ ಗೊತ್ತಿರಬೇಕು. ಇವೆಲ್ಲದರ ಮಾಹಿತಿ ಇಲ್ಲಿದೆ. ಸೂರ್ಯೋದಯದ ಸಮಯದಲ್ಲಿ ಸ್ನಾನ ಮಾಡಿದ ಬಳಿಕವೇ ತುಳಸಿ ಗಿಡಕ್ಕೆ ನೀರೆರೆಯಬೇಕು. ಹೀಗೆ ಮಾಡಿದರೆ ಮಾತ್ರ ಅಂತಹ ಮನೆಯಲ್ಲಿ ಸಂತೋಷ ಹಾಗೂ ನೆಮ್ಮದಿ ನೆಲೆಸಿರುತ್ತದೆ. ತುಳಸಿ ಗಿಡಕ್ಕೆ ಭಾನುವಾರ ನೀರೆರೆಯಬಾರದು ಎಂಬ ನಂಬಿಕೆ ಪುರಾಣದಲ್ಲಿದೆ. ಆ ದಿನ ಲಕ್ಷ್ಮೀ ದೇವಿಗೆ ಉಪವಾಸ ಇರುವುದರಿಂದ ನೀರನ್ನು ಎರೆಯಬಾರದು. ತುಳಸಿ ಗಿಡಕ್ಕೆ ನೀರು ಹಾಕಿದರೆ ಲಕ್ಷ್ಮೀ ದೇವಿಯ ಉಪವಾಸಕ್ಕೆ ಭಂಗವಾಗುತ್ತದೆ ಎಂಬ ನಂಬಿಕೆ ಇದೆ. ಇದರಿಂದ ಲಕ್ಷ್ಮೀ ದೇವಿಯ ಕೃಪೆಗೆ ಪಾತ್ರರಾಗಲು ಆಗುವುದಿಲ್ಲ. ಅದೇ ರೀತಿ ಏಕಾದಶಿಯಂದು ತುಳಸಿಗೆ ನೀರೆರೆಯಬಾರದು. ತುಳಸಿಯು ವಿಷ್ಣುವಿಗೆ ಸಮರ್ಪಿತವಾದ ಸಸ್ಯವಾಗಿದೆ. ಹೀಗಾಗಿ ಏಕಾದಶಿಯಂದು ತುಳಸಿಗೆ ಉಪವಾಸ ಇರುತ್ತದೆ ಎಂಬ ನಂಬಿಕೆ ಇದೆ. ಹೀಗಾಗಿ ಏಕಾದಶಿಯಂದು ತುಳಸಿಗೆ ನೀರೆರೆಯುವಂತಿಲ್ಲ. ತುಳಸಿ ಗಿಡವನ್ನು ಹೇಗೆ ಪೂಜಿಸಬೇಕು? ತಾಮ್ರ ಅಥವಾ ಬೆಳ್ಳಿಯ ಪಾತ್ರೆಯಲ್ಲಿ ನೀರನ್ನು ತೆಗೆದುಕೊಂಡು ನಿಧಾನವಾಗಿ ಭಕ್ತಿಯಿಂದ ತುಳಸಿಗೆ ನೀರನ್ನು ಅರ್ಪಿಸಬೇಕು. ಮಂತ್ರವನ್ನು ಪಠಿಸುತ್ತಾ ತುಳಸಿಗೆ ನೀರೆರೆಯಬೇಕು. ದೇವತಾ ನೀರಿತ ಪೂರ್ವಮರ್ಚಿತಸಿ ಮುನೀಶ್ವರೈ ನಮೋ ನಮಸ್ತೆ ತುಳಸಿ ಸೀನ ಹರ ಹರಿ ಪ್ರಿಯಂ ಎಂದು ಪಠಿಸಬೇಕು. ನೀರು ಎರೆದ ನಂತರ ಅರಿಶಿಣ ಮತ್ತು ಕುಂಕುಮವನ್ನು ಸೇರಿಸಿ ಮತ್ತು ಸ್ವಲ್ಪ ಅಕ್ಷತೆ ಮತ್ತು ತುಳಸಿ ಎಲೆಗಳನ್ನು ತೆಗೆದುಕೊಂಡು ಅವುಗಳನ್ನು ತುಳಸಿ ಮುಂದಿಟ್ಟು ಧೂಪವನ್ನು ಬೆಳಗಬೇಕು. ಬಳಿಕ ಆರತಿಯನ್ನು ಅರ್ಪಿಸಬೇಕು. ಪ್ರತಿದಿನ ಸಂಜೆ ತುಳಸಿ ಬಳಿ ತುಪ್ಪ ಹಚ್ಚುವುದು ಮರೆಯಬಾರದು. ಋತುಚಕ್ರದ ಸಮಯದಲ್ಲಿ ಮಹಿಳೆಯರು ತುಳಸಿ ಗಿಡದ ಬಳಿಯೂ ಹೋಗಬಾರದು. ಋತುಸ್ರಾವ ಮುಗಿದ ಬಳಿಕ ಶುದ್ಧ ಸ್ನಾನ ಮಾಡಿ ಅದಾದ ನಂತರವೇ ತುಳಸಿ ಗಿಡದ ಪೂಜೆ ಮಾಡಬಹುದು. ತುಳಸಿ ಗಿಡದ ಬಳಿ ಬಾಡಿದ ಹೂವುಗಳನ್ನು ಇಡುವಂತಿಲ್ಲ. ತುಳಸಿ ಕಟ್ಟೆಯನ್ನು ಆಗಾಗ ಸ್ವಚ್ಛಗೊಳಿಸಬೇಕು. ಅಲ್ಲದೆ ಯಾವುದೇ ಕಾರಣಕ್ಕೂ ತುಳಸಿ ಗಿಡ ಒಣಗದಂತೆ ನೋಡಿಕೊಳ್ಳಿ. ಈ ವಿಡಿಯೋ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಕಾಮೆಂಟ್ ಮಾಡಿ ಮತ್ತು ಲೈಕ್ ಮಾಡಿ, ಎಲ್ರಿಗೂ ಶೇರ್ ಮಾಡಿ.